ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 30ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ಪಾಸಿಟಿವ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಇನ್ನೊಂದು ರೆಕಾರ್ಡ್ ಹೈನ ಬಳಿಯಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 25,235ರ ಲೆವೆಲ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇವತ್ತು ಕೂಡ 84 ಪಾಯಿಂಟ್ಗಳಷ್ಟು ಗೇನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ಸೆನ್ಸೆಕ್ಸ್ ಕೂಡ 230 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಆಲ್ಮೋಸ್ಟ್ 200 ಪಾಯಿಂಟ್ಗಳ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇನ್ಕ್ರೆಡ್ ಈಕ್ವಿಟೀಸ್ ಮಾರ್ಚ್ 2025ರ ವೇಳೆಗೆ ನಿಫ್ಟಿ 26,700 ಲೆವೆಲ್ಸ್ ಅನ್ನ ಟಚ್ ಮಾಡಬಹುದು ಅನ್ನುವಂತ ಒಂದು ಎಸ್ಟಿಮೇಟ್ ಅನ್ನ ಕೊಟ್ಟಿದ್ದಾರೆ. ಇದು ಬುಲ್ ಕೇಸ್ ಸಿನಾರಿಯೋ ಟಾರ್ಗೆಟ್ ಆಗಿರುತ್ತೆ. ಅಂದ್ರೆ ಮಾರ್ಕೆಟ್ ನಲ್ಲಿ ಇದೇ ರೀತಿಯ ಒಂದು ಪಾಸಿಟಿವ್ ಮೊಮೆಂಟಮ್ ಇದ್ರೆ ನಿಫ್ಟಿ ಈ ಒಂದು ಟಾರ್ಗೆಟ್ಸ್ ಅನ್ನ ಅಚೀವ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗೇನೆ ಫೆಡ್ ರೇಟ್ ಕಟ್ಸ್ ಮಾರ್ಕೆಟ್ಗೆ ಪಾಸಿಟಿವ್ ಆಗೋದ್ರಿಂದ ಈ ಒಂದು ಟಾರ್ಗೆಟ್ಸ್ ಅನ್ನ ನಿಫ್ಟಿ ಅಚೀವ್ ಮಾಡಬಹುದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಯೂಶಲಿ ಮಾರ್ಕೆಟ್ಸ್ ಒಂದೇ ಡೈರೆಕ್ಷನ್ ಅಲ್ಲಿ ಟ್ರೇಡ್ ಆಗೋದಿಲ್ಲ. ಮಾರ್ಕೆಟ್ ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ಸಿಗ್ತಿರುವಾಗ ಹೈಯರ್ ಲೆವೆಲ್ ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಗಳು ಕೂಡ ಇರುತ್ತೆ. ಈಗ 25,250ರ ಅರೌಂಡ್ ಅಲ್ಲಿ ನಿಫ್ಟಿ ಟ್ರೇಡ್ ಆಗ್ತದೆ. ಇನ್ನಷ್ಟು ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಗಬಹುದು. ಬಟ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಹೈಯರ್ ಲೆವೆಲ್ ಅಲ್ಲಿ ಬಂದೇ ಬರುತ್ತೆ. ಬಟ್ ಮಾರ್ಚ್ 2025ರ ವೇಳೆಗೆ ಮಾರ್ಕೆಟ್ ನಲ್ಲಿ ಯಾವುದೇ ರೀತಿಯ ನೆಗೆಟಿವ್ ನ್ಯೂಸ್ ಇಲ್ಲ ಅಂದ್ರೆ 26,500 ಲೆವೆಲ್ ಅನ್ನ ನಿಫ್ಟಿ ಕ್ರಾಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸಿಪ್ಲಾ ಇವತ್ತು ಟಾಪ್ ಗೇನರ್ ಆಗಿತ್ತು. 2% ಹೆಚ್ಚಿನ ಅಪ್ಸೈಡ್ ಸಿಪ್ಲಾನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್ ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಎರಡು ಸ್ಟಾಕ್ಗಳು ಇವತ್ತು ಟಾಪ್ ಗೇನರ್ ಲಿಸ್ಟ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದಕ್ಕೆ ರೀಸನ್ ಬಜಾಜ್ ಹೌಸಿಂಗ್ ಫಿನಾನ್ಸ್ ನ IPO ಸೆಪ್ಟೆಂಬರ್ ಫಸ್ಟ್ ಹಾಫ್ ನಲ್ಲೇ ಬರ್ತಿದೆ. ಆದ್ರಿಂದ ಎಲ್ಲರೂ ಕೂಡ ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್ ಶೇರ್ಸ್ ಗಳನ್ನ ಬೈ ಮಾಡ್ತಿದ್ದಾರೆ. ಅದಕ್ಕೆ ರೀಸನ್ ಏನು ಅಂದ್ರೆ ಬಜಾಜ್ ಹೌಸಿಂಗ್ ಫಿನಾನ್ಸ್ IPO ನಲ್ಲಿ ಶೇರ್ ಹೋಲ್ಡರ್ ಕೋಟಾ ಇರುತ್ತೆ. ಬಜಾಜ್ ಹೌಸಿಂಗ್ ಫಿನಾನ್ಸ್ ಆಲ್ರೆಡಿ DRHP ಅನ್ನ ಸೆಬಿಗೆ ಸಬ್ಮಿಟ್ ಮಾಡಿ ಅಪ್ರೂವಲ್ ಅನ್ನ ತಗೊಂಡಿದ್ದಾರೆ. IPOಗೂ ಮುಂಚೆ ಅವರು RHP ಅನ್ನ ಫೈಲ್ ಮಾಡ್ತಾರೆ. RHP ಫೈಲ್ ಮಾಡೋದಕ್ಕೂ ಮುಂಚೆ ಯಾರು ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್ ಶೇರ್ಗಳನ್ನು ಹೋಲ್ಡ್ ಮಾಡ್ತಿರ್ತಾರೆ ಅವರು ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಬಜಾಜ್ ಹೌಸಿಂಗ್ ಫಿನಾನ್ಸ್ IPO ನಲ್ಲಿ ಅಪ್ಲೈ ಮಾಡಬಹುದಾಗುತ್ತೆ. ಅದೇ ರೀಸನ್ ಇಂದ ಎಲ್ಲರೂ ಕೂಡ ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್ ಶೇರ್ಗಳನ್ನು ಬೈ ಮಾಡ್ತಿದ್ದಾರೆ. ಬಜಾಜ್ ಹೌಸಿಂಗ್ ಫಿನಾನ್ಸ್ ನ ಪೇರೆಂಟ್ ಕಂಪನೀಸ್ ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್ ಆಗಿರೋದ್ರಿಂದ ಈ ಶೇರ್ಗಳನ್ನು ಹೋಲ್ಡ್ ಮಾಡ್ಕೊಂಡ್ರೆ ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬಹುದಾಗುತ್ತೆ. ಬಟ್ ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಕೂಡ ಅತಿ ಕಡಿಮೆ ಶೇರ್ಸ್ಗಳನ್ನೇ ಆಫರ್ ಮಾಡಿರ್ತಾರೆ. ಅಲ್ಲೂ ಕೂಡ ಡಿಮ್ಯಾಂಡ್ ತುಂಬಾನೇ ಹೆಚ್ಚಾಗಿ ಕಾಣಿಸುತ್ತೆ. ಸೊ ರಿಟೇಲ್ ಕ್ಯಾಟಗರಿಗೆ ಕಂಪೇರ್ ಮಾಡಿದಾಗ ಶೇರ್ ಹೋಲ್ಡರ್ ಕ್ಯಾಟಗರಿನೇ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗುವಂತ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗೆ ಇವತ್ತು M&M ನಲ್ಲಿ ಕೂಡ 1.5% ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಡಿವಿಸ್ ಲ್ಯಾಬ್ ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದ್ದು ಇವತ್ತು ಕೂಡ ಸ್ಟಾಕ್ 1.5% ನಷ್ಟು ಗೇನ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಟಾಟಾ ಮೋಟಾರ್ಸ್ ನೋಡೋದಕ್ಕೆ ಸಿಕ್ತು. ನಿನ್ನೆ ಟಾಪ್ ಗೇನರ್ ಲಿಸ್ಟ್ ನಲ್ಲಿ ಟಾಟಾ ಮೋಟಾರ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು 1% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಟಾಟಾ ಮೋಟಾರ್ಸ್ ನಲ್ಲಿ ಒಂದು ಅಪ್ಡೇಟ್ ಕೂಡ ಇದೆ. ಟಾಟಾ ಮೋಟಾರ್ಸ್ ನ DVR ಶೇರ್ಗಳು ಟ್ರೇಡಿಂಗ್ ನಿಂದ ಸಸ್ಪೆಂಡ್ ಆಗಿದೆ. ಸೊ ಇಲ್ಲಿ ಆತಂಕ ಪಡುವಂತ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಹತ್ರ ಟಾಟಾ ಮೋಟಾರ್ಸ್ DVR ನ ಶೇರ್ಸ್ ಇದ್ರೆ ಅದರ ಬದಲಾಗಿ ನಿಮಗೆ ಟಾಟಾ ಮೋಟಾರ್ಸ್ ನ ಶೇರ್ಸ್ಗಳು ಸಿಗುತ್ತೆ. ಸೊ ಈ ಒಂದು ಟಾಟಾ ಮೋಟಾರ್ಸ್ DVR ಶೇರ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ರೀಸನ್ ಯಾರೆಲ್ಲ ಡಿವಿಡೆಂಡ್ ಇನ್ವೆಸ್ಟಿಂಗ್ ಅನ್ನ ಮಾಡ್ತಿದ್ರು ಅವರು DVR ಶೇರ್ಸ್ ಗಳನ್ನ ಬೈ ಮಾಡ್ಕೋಬಹುದಾಗಿತ್ತು. ಬಟ್ ಈಗ ಟಾಟಾ ಮೋಟಾರ್ಸ್ DVR ಶೇರ್ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದರ ಬದಲಾಗಿ ಟಾಟಾ ಮೋಟಾರ್ಸ್ ನ ಶೇರ್ಸ್ ಗಳನ್ನ ಇಶ್ಯೂ ಮಾಡ್ತಾರೆ. ನಿಮ್ಮ ಹತ್ರ ಟಾಟಾ ಮೋಟಾರ್ಸ್ DVR ನ 10 ಶೇರ್ಸ್ ಇದ್ರೆ ಟಾಟಾ ಮೋಟಾರ್ಸ್ ನ 7 ಶೇರ್ಗಳು ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ಒಂದು ಕ್ವೆಶ್ಚನ್ ಇರ್ಬೋದು, ನನ್ನ ಹತ್ರ ಕೇವಲ 5 ಟಾಟಾ ಮೋಟಾರ್ DVR ನ ಶೇರ್ಸ್ ಇದೆ ಅಂತ. ಸೊ 5 ಶೇರ್ಸ್ ಇದ್ರೆ ನಿಮಗೆ ಟಾಟಾ ಮೋಟಾರ್ಸ್ ನ 3 ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಮಿಕ್ಕ ಅಡ್ಜಸ್ಟೆಡ್ ಅಮೌಂಟ್ ಏನಿದೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ರೇಷಿಯೋ ಫಿಕ್ಸ್ ಆಗುತ್ತೆ. ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ನಲ್ಲಿ ಕೂಡ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿನ್ನೆ AGM ನಲ್ಲಿ ಮುಖೇಶ್ ಅಂಬಾನಿ ಅವರ ಕಡೆಯಿಂದ ಸಾಕಷ್ಟು ಅನೌನ್ಸ್ಮೆಂಟ್ಗಳು ನೋಡೋದಕ್ಕೆ ಸಿಕ್ಕಿತ್ತು. ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್, ಜಿಯೋ ಬಿಸ್ನೆಸ್ ಅನ್ನ ಇನ್ನಷ್ಟು ಎನ್ಹಾನ್ಸ್ ಮಾಡೋದು, ಹಾಗೆ ಬೋನಸ್ ಇಶ್ಯೂ ನ್ಯೂಸ್ ಕೂಡ ಬಂದಿತ್ತು. ಬಟ್ ಓವರ್ ಆಲ್ ಇವತ್ತು ಸ್ಟಾಕ್ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಬಟ್ ಸ್ಟಿಲ್ ಬ್ರೋಕರೇಜ್ಗಳು ರಿಲಯನ್ಸ್ ಅಲ್ಲಿ ತಮ್ಮ ಟಾರ್ಗೆಟ್ಸ್ ಗಳನ್ನ ಮೇಂಟೈನ್ ಮಾಡಿದರೆ ಹೈಯೆಸ್ಟ್ ಟಾರ್ಗೆಟ್ ನೋವಾಮಾ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕಡೆಯಿಂದ ನೋಡೋದಕ್ಕೆ ಸಿಕ್ತಿದ್ದು 3,786ರ ಟಾರ್ಗೆಟ್ ಪ್ರೈಸ್ ಅನ್ನು ಅವರು ಕೊಡ್ತಿದ್ದಾರೆ. ಅತಿ ಕಡಿಮೆ ಟಾರ್ಗೆಟ್ಸ್ ಮೆಕ್ವೆರಿ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಸೊ ಮೆಕ್ವೆರಿ ಯೂಶಲಿ ರಿಲಯನ್ಸ್ ನಲ್ಲಿ ಬಿಯರಿಶ್ ಆಗಿ ಇರ್ತಾರೆ. ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದು 2,750ರ ಟಾರ್ಗೆಟ್ ಪ್ರೈಸ್ ಅನ್ನು ಮೆಕ್ವೆರಿ ಕೊಡ್ತಾ ಇದ್ದಾರೆ. ಬಟ್ ಮಿಕ್ಕ ಎಲ್ಲ ಬ್ರೋಕರೇಜ್ಗಳು 3,300ಕ್ಕೂ ಹೆಚ್ಚಿನ ಟಾರ್ಗೆಟ್ಸ್ ಗಳನ್ನ ರಿಲಯನ್ಸ್ಗೆ ಕೊಡ್ತಾ ಇದ್ದಾರೆ. ಇದು 1 ವರ್ಷದ ಟಾರ್ಗೆಟ್ ಆಗಿರುತ್ತೆ. ಹಾಗೆ ಇವತ್ತು ಟೆಕ್ ಮಹೀಂದ್ರ, ITC, ಕೋಲ್ ಇಂಡಿಯಾ ಕೂಡ ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ 3,198 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ಸ್ ಹೈಯರ್ ಲೆವೆಲ್ ಹತ್ರ ಇದ್ದಾಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ DIIs ಕಡೆಯಿಂದ ಬರುತ್ತೆ. FIIs ಒಳ್ಳೆ ಒಂದು ನೆಟ್ ಬೈಯಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. 5,318 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ FIIs ಕಡೆಯಿಂದ ಬರ್ತಿದೆ.
ಪೇಟಿಎಂ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 14% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. 13% ಗೇನ್ನೊಂದಿಗೆ ಪೇಟಿಎಂ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ನರೇಂದ್ರ ಮೋದಿ ಅವರು ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ನಲ್ಲಿ ಪೇಟಿಎಂನ QR ಕೋಡ್ ಹಾಗೆ ಸೌಂಡ್ ಬಾಕ್ಸ್ ಇನೋವೇಷನ್ನ ಬಗ್ಗೆ ಮಾತಾಡಿದ್ದಾರೆ. ಸೊ QR ಕೋಡ್ ಅನ್ನ ಸೌಂಡ್ ಬಾಕ್ಸ್ನ ಜೊತೆಯಲ್ಲಿ ಇಂಟಿಗ್ರೇಟ್ ಮಾಡಿ ಇನೋವೇಟ್ ಮಾಡಿರುವುದು ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಸೊ ಇದನ್ನ ಪೇಟಿಎಂ ಎಕ್ಸ್ನಲ್ಲಿ ಕೂಡ ಪೋಸ್ಟ್ ಮಾಡಿದ್ರು. ಆ ರೀಸನ್ ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದು ಜಸ್ಟ್ ನ್ಯೂಸ್ ಬೇಸ್ಡ್ ಮೊಮೆಂಟಮ್ ಆಗಿರುತ್ತೆ. ನರೇಂದ್ರ ಮೋದಿ ಅವರು ಕಂಪನಿಯ ಹೆಸರನ್ನ ಮೆನ್ಷನ್ ಮಾಡಿಲ್ಲ, ಜಸ್ಟ್ QR ಕೋಡ್ ಸೌಂಡ್ ಬಾಕ್ಸ್ ಇನೋವೇಷನ್ ಬಗ್ಗೆ ಮಾತಾಡಿದ್ದಾರೆ. ಬಟ್ ಈ ಒಂದು ಟೆಕ್ನಾಲಜಿಯನ್ನ ಮೊದಲು ಲಾಂಚ್ ಮಾಡಿದ್ದು ಪೇಟಿಎಂ ಆಗಿರುತ್ತೆ. ಪಟೇಲ್ ಇಂಜಿನಿಯರಿಂಗ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 7% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಇವರು RVNL ಜೊತೆಯಲ್ಲಿ MOU ಅನ್ನು ಸೈನ್ ಮಾಡಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಮತ್ತು ಹೈಡ್ರೋ ಪ್ರಾಜೆಕ್ಟ್ಸ್ಗಳನ್ನು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮಾಡೋದಕ್ಕೆ ಈ ಒಂದು MOU ಸೈನ್ ಆಗಿದೆ. ಸೊ ಎರಡೂ ಕಂಪನಿಗಳ ಎಕ್ಸ್ಪರ್ಟೈಸ್ ಪ್ರಾಜೆಕ್ಟ್ಸ್ಗಳನ್ನು ಈಸಿಯಾಗಿ ಮುಗಿಸೋದ್ರಲ್ಲಿ ಸಹಾಯ ಮಾಡುತ್ತೆ. ಆದ್ದರಿಂದ ಎರಡೂ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. RVNL ಕೂಡ ಇವತ್ತು 4% ಗೇನ್ ಆಯಿತು. ಹಾಗೆ RVNLಗೆ ಇನ್ನಷ್ಟು ಆರ್ಡರ್ಗಳು ಸಿಗ್ತಾ ಇದೆ. ಈಗ 202 ಕೋಟಿ ಆರ್ಡರ್ RVNLಗೆ ಸಿಕ್ಕಿದೆ. ಸೌತ್ ಈಸ್ಟರ್ನ್ ರೈಲ್ವೆ ಕಡೆಯಿಂದ ಈ ಒಂದು ಆರ್ಡರ್ ನ RVNL ಪಡ್ಕೊಂಡಿದ್ದಾರೆ. ಹೈಯರ್ ಲೆವೆಲ್ ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ RVNL ನಲ್ಲಿ ಬಂದಿತ್ತು, ಬಟ್ ಈಗ ಮತ್ತೆ ಸ್ಟಾಕ್ ರಿಕವರ್ ಆಗ್ತಿದೆ. HAL ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 2% ಜಂಪ್ ನೋಡೋದಕ್ಕೆ ಸಿಕ್ತು. ಇವರು ಕೂಡ ಸಫಾಲ್ ಅನ್ನುವಂಥ ಕಂಪನಿ ಜೊತೆಯಲ್ಲಿ ಅಗ್ರಿಮೆಂಟ್ ಅನ್ನು ಸೈನ್ ಮಾಡಿದ್ದಾರೆ. ಅರಾವಳಿ ಅನ್ನುವಂಥ ಹೆಸರಿನಲ್ಲಿ ಹೆಲಿಕಾಪ್ಟರ್ ಇಂಜಿನ್ಸ್ ಗಳನ್ನ HAL ಡೆವಲಪ್ ಮಾಡ್ತಾರೆ. ಇದು HALಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಅದೇ ಒಂದು ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. IPOಗಳ ವಿಚಾರಕ್ಕೆ ಬಂದಾಗ ಪ್ರೀಮಿಯರ್ ಎನರ್ಜೀಸ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 90%ಗೂ ಹೆಚ್ಚಿನ ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಮೇ ಬಿ ನಾಳೆ ಬೆಳಗ್ಗೆ ಅಷ್ಟರಲ್ಲೇ ಅಲಾಟ್ಮೆಂಟ್ ಸ್ಟೇಟಸ್ ನೋಡೋದಕ್ಕೆ ಸಿಗ್ಬೋದು. ಈ IPO ಮಂಗಳವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಎಕೋ ಮೊಬಿಲಿಟಿಯ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 20 ಟೈಮ್ ಸಬ್ಸ್ಕ್ರೈಬ್ ಆದರೆ NII ಕ್ಯಾಟಗರಿ 71 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 137 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. ನಿನ್ನೆ 150ರ ಅರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು, ಬಟ್ ಇವತ್ತು 120ಕ್ಕೆ ಪ್ರೀಮಿಯಂ ಫಾಲ್ ಆಗ್ತಿದೆ. ಬಟ್ ಸ್ಟಿಲ್ 35% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಸ್ಟೈಲ್ ಬಜಾರ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. 126ರ ಅರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತು. ರಿಟೇಲ್ ಕ್ಯಾಟಗರಿ ಆಲ್ಮೋಸ್ಟ್ 1 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿ 0.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 0.7 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಮೊದಲನೇ ದಿನ ಇಶ್ಯೂ ಟೋಟಲ್ ಆಗಿ 0.7 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. ಈ IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಇನ್ನು 2 ದಿನದ ಸಮಯ ಇರುತ್ತೆ. ಮಂಗಳವಾರದವರೆಗೂ ಈ IPOನಲ್ಲಿ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಗ್ಲೋಬಲ್ ಸ್ಪಿರಿಟ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 20%ನ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಕೊನೆ ಕಾಲ್ ಗಂಟೆಯಲ್ಲಿ ಸ್ಟಾಕ್ ಸ್ವಲ್ಪ ಕರೆಕ್ಟ್ ಆಗಿದೆ. ಸೊ ಯಾವುದೇ ರೀತಿಯ ನ್ಯೂಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಮೇ ಬಿ ಬ್ಲಾಕ್ ಡೀಲ್ಸ್ ಬಂದಿರ್ಬೋದು. ಆ ಒಂದು ರೀಸನ್ನಿಂದ ಸ್ಟಾಕ್ ಗೇನ್ ಆಗಿದೆ. ಫಸ್ಟ್ ಕ್ರೈ ರೀಸೆಂಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. ಈ ಕಂಪನಿ ತಮ್ಮ Q1 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ರೆವೆನ್ಯೂಸ್ ಇಯರ್ ಆನ್ ಇಯರ್ 17% ಇನ್ಕ್ರೀಸ್ ಆಗಿದೆ. ಹಾಗೆ ಕಂಪನಿಯ ಲಾಸ್ ಕೂಡ ಕಡಿಮೆ ಆಗಿದೆ. 76 ಕೋಟಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ 2023ರ ಜೂನ್ನಲ್ಲಿ ಇವರು 110 ಕೋಟಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಓವರ್ ಆಲ್ ಲಾಸ್ ಕಡಿಮೆ ಆಗ್ತಿರೋದು, ರೆವೆನ್ಯೂ ಇನ್ಕ್ರೀಸ್ ಆಗ್ತಿರೋದು ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಲಿಸ್ಟ್ ಆದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಫಸ್ಟ್ ಕ್ರೈನಲ್ಲಿ ಬಂದಿದೆ. ಬಟ್ ಈಗ ರಿಸಲ್ಟ್ ಸ್ಟ್ರಾಂಗ್ ಆಗಿ ಬಂದಿರೋದ್ರಿಂದ ಸ್ಟಾಕ್ ಸ್ವಲ್ಪ ಗೇನ್ ಆಗ್ಬೋದು. ಸೊ ಇವತ್ತು ಶುಗರ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ತು. ಶುಗರ್ ಸೆಕ್ಟರ್ನ ಕಂಪನಿಗಳಿಗೆ ಗೌರ್ಮೆಂಟ್ನ ಕಡೆಯಿಂದ ಒಂದು ಕ್ಯಾಪ್ ಸೆಟ್ ಆಗಿತ್ತು. ಎಥನಾಲ್ ಪ್ರೊಡಕ್ಷನ್ನ ಮೇಲೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ ಇತ್ತು. ಗೌರ್ಮೆಂಟ್ ಈ ಒಂದು ರೆಸ್ಟ್ರಿಕ್ಷನ್ನ ಈಗ ರಿಮೂವ್ ಮಾಡಿದ್ದಾರೆ. ಸೊ ಇದು ಶುಗರ್ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಅವರು ಎಷ್ಟು ಬೇಕಾದರೂ ಎಥನಾಲನ್ನು ಈಗ ಪ್ರೊಡ್ಯೂಸ್ ಮಾಡ್ಬೋದಾಗುತ್ತೆ. ಸೊ ಎಥನಾಲ್ನಿಂದ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಶುಗರ್ ಕಂಪನಿಗಳು ಮಾಡ್ತಾರೆ. ಅದೇ ರೀಸನ್ನಿಂದ ಇವತ್ತು ಸ್ಟಾಕ್ಸ್ ಗೇನ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಶುಗರ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಬಲರಾಂಪುರ್ ಚೀನಿ, ತ್ರಿವೇಣಿ ಇಂಜಿನಿಯರಿಂಗ್, ಶ್ರೀ ರೇಣುಕಾ ಶುಗರ್ಸ್ ಎಲ್ಲ ಸ್ಟಾಕ್ಗಳು ಕೂಡ 5ರಿಂದ 8% ಇವತ್ತು ಗೇನ್ ಆಗಿದೆ. ಸೊ ಗೌರ್ಮೆಂಟ್ 2025ರ ಎಂಡ್ನ ವೇಳೆಗೆ 15% ಎಥನಾಲ್ ಅನ್ನ ಪೆಟ್ರೋಲ್ನಲ್ಲಿ ಮಿಕ್ಸ್ ಮಾಡಬೇಕು ಅನ್ನುವಂಥ ಪ್ಲಾನ್ಸ್ ಅನ್ನು ಹೊಂದಿದ್ದಾರೆ. ಹಾಗೆ 2030ರ ವೇಳೆಗೆ ಈ ಒಂದು ಫಿಗರ್ಸ್ 25%ಗೆ ಇನ್ಕ್ರೀಸ್ ಆಗುತ್ತೆ. ಸೊ ಎಥನಾಲ್ ಮತ್ತೆ ಪೆಟ್ರೋಲ್ ಅನ್ನ ಮಿಕ್ಸ್ ಮಾಡೋದ್ರಿಂದ ಕಾರ್ಬನ್ ಎಮಿಷನ್ ಅನ್ನ ಕಡಿಮೆ ಮಾಡಬಹುದಾಗುತ್ತೆ. ಸೊ ಶುಗರ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ಯೂಶಲಿ ಎಥನಾಲ್ನ ನ್ಯೂಸ್ನಿಂದನೇ ಬರ್ತಿದೆ. ನ್ಯೂಸ್ ಬೇಸಿಸ್ ಮೇಲೆನೆ ಶುಗರ್ ಸ್ಟಾಕ್ಗಳು ಟ್ರೇಡ್ ಆಗ್ತಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸನ್ನು ರೆಗ್ಯುಲರ್ ಆಗಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.